2 ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಹುದ್ದೆಗಳನ್ನು ತುಂಬುತ್ತಾ ಇಲ್ಲ. ಕಾರಣ ಏನು ಅಂತಂತಂದ್ರೆ ಇದು ಇತ್ಯರ್ಥ ಆಗಿಲ್ಲ. ಒಳ ಮೀಸಲಾತಿಯು ಜಾರಿಗೆ ಬರಲಿಲ್ಲ, ನ್ಯಾಯ ಸಿಗಲಿಲ್ಲ, ಬ್ಯಾಕ್ಲಾಗ್ ಹಾಗೆ ಉಳಿದಿದೆ. ಈ ಹೊಸ ಕಾಯ್ದೆಯನ್ನ ಕಾನೂನನ್ನ ನೀವು ಬ್ಯಾಕ್ಲಾಗ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ಯಾಕ್ಲಾಗ್ ಅನ್ನ ಅದೇ ರೀತಿ ತುಂಬಬೇಕು, ಅದನ್ನು ತುಂಬಕ್ ಬಿಡ್ತಾ ಇಲ್ಲ. ಅನೇಕ ಯುವಕರು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ 40 ದಾಟಿ ಬಿಟ್ಟಿದ್ದಾರೆ, ಕೆಲಸ ಇಲ್ಲ. ಆದ್ರೆ ಈಗಾಗಲೇ ಅನೇಕ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಅನೇಕರನ್ನ ತೆಗೆದಾಕ್ತಾ ಇದ್ದಾರೆ. 10 ವರ್ಷ, 15 ವರ್ಷ, 20 ವರ್ಷದವರೆಗೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದವರು ಇದ್ದಾರೆ. ಏಜ್ ಬಾರ್ ಆಗೋಗಿದೆ. ಅವರಿಗೆ ತೆಗೆದ್ರೆ ಇನ್ನು ಅವ್ರಿಗೆ ಕೆಲಸ, ಅವ್ರ ಜೀವನದಲ್ಲಿ ಕೆಲಸ ಇಲ್ಲ. ಅವರು ಆ ಮನೆಯಲ್ಲಿ ಆ ಮಕ್ಕಳು ಕೈಗೆ ಬಂದಿರೋದಿಲ್ಲ. ಅವರ ಪರಿಸ್ಥಿತಿ ಏನು, ಆ ಕುಟುಂಬದ್ದು. ಶಿಕ್ಷಣದಲ್ಲಿ ಇವತ್ತು ಅತಿಥಿ ಶಿಕ್ಷಕರು, ನಮಗ್ ಗೊತ್ತಿರ್ತದೆ ಅದು ಹೆಚ್ಚು, 6600 ಉಪನ್ಯಾಸಕರು ಸೇವೆಯಿಂದ ಈಗ ಹೊರಗಿಡಲಾಗಿದೆ. ಇತ್ತೀಚಿನ ಇದರಲ್ಲಿ ಬಂದು ಕೇಳ್ಕೊಳ್ತಾರೆ, ಅವರು ಕಣ್ಣೀರು ಹಾಕ್ತಾರೆ. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಸರ್ ನಾವು ನಮ್ಮ ಮಕ್ಕಳನ್ನ ಓದ್ಸಕ್ಕಾಗೋದಿಲ್ಲ, ನಮಗೂ ಕೊಡ್ತಿದ್ದು ಅಲ್ಪ ಸಂಬಳಗಳು, ಇದನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಓದಿಸಿ ಹೆಂಗೆ ಸರ್ ಅವ್ರಿಗೆ ಭವಿಷ್ಯ ರೂಪಿಸ್ಕೊಡ್ಲಿ ಅಂತೇಳಿ ಕಣ್ಣೀರಾಗ್ತಾರೆ. ಇಂಥವುಗಳನ್ನೆಲ್ಲ ತೀರ್ಮಾನ ಮಾಡಬೇಕಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಅವರೆಲ್ಲ ಮನೆಗಳು ಸೇರಿದ್ದಾರೆ. 50%ಗಿಂತ ಹೆಚ್ಚು ನೀವು ಹುದ್ದೆಗಳು ಅಂದ್ರೆ ರಿಸರ್ವೇಶನ್ ಮೀಸಲಾತಿ 50% ನೀವು ಮೀರಿ ನೀವು ಯಾವುದೇ ಹುದ್ದೆಗಳನ್ನು ತುಂಬಬಾರದು ಅಂತ ಕೋರ್ಟ್ ಅಲ್ಲಿ ಆದೇಶ ಇದೆ. ಈಗ ನಾವು 56%ಗೆ ರಿಸರ್ವೇಶನ್ ಇದೆ ಇಲ್ಲಿ. ಆ ಕಾರಣದಿಂದ ನೀವು ಅದನ್ನು ತುಂಬಕ್ಕಾಗಲ್ಲ ಅಂತಾರೆ. ಈ ಒಂದು ಕಾರಣದಿಂದಾಗಿ ಈಗೇನು ತುಂಬಲಿಕ್ಕೂ ಸಾಧ್ಯ ಇಲ್ಲ. 2 ವರ್ಷದಿಂದ ನೀವು ಅಪಾಯಿಂಟ್ಮೆಂಟ್ ಮಾಡ್ತಾನೆ ಇಲ್ಲ. ಜನರ ಪರಿಸ್ಥಿತಿ ಏನಾಗುತ್ತೆ? ಕೊನೆ ಪಕ್ಷ ಆ 50% ಆದರೂ ತುಂಬಿ ನಂತರ ಬರ್ತಕ್ಕಂಥ ಇದರಲ್ಲಿ ಮಾಡಬೇಕು. ಪರಿಶಿಷ್ಟ ಜಾತಿ ವರ್ಗಗಳನ್ನ ನೀವು ಮೀಸಲಾತಿ ಇದರಲ್ಲಿ ಒಳ ಮೀಸಲಾತಿ ಕೊಟ್ರಿ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಪ್ರಸ್ತಾಪವನ್ನು ತಮ್ಮ ಮುಂದೆ ನಾನು ಇಟ್ಟೆ. ಏನಾಗಿದೆ ಅಂತಂದ್ರೆ, ಇವರು ಹೋಲ್ ಡಿಪಾರ್ಟ್ಮೆಂಟ್ ನ ಯೂನಿಟ್ ಆಗಿ ತಗೊಳ್ಳೋದಿಲ್ಲ. ಒಂದೊಂದು ವಿಭಾಗವನ್ನ ನೀವು ತಗೊಂಡ್ರೆ, ಧಾರವಾಡ ಯೂನಿವರ್ಸಿಟಿಯಲ್ಲಿ ಒಂದು ವಿಷಯ ಆಗಿತ್ತು, ನ್ಯಾಯ ಯಾರಿಗೆ ಸಿಗ್ತದೆ ಆಗ? ಅದರಿಂದಾಗಿ ಟೋಟಲ್ ಡಿಪಾರ್ಟ್ಮೆಂಟ್ನ್ನೇ ಯೂನಿಟ್ ಆಗಿ ತಗೊಂಡ್ರೆ ಅವ್ರಿಗೂ ಕೂಡ ಹಂಚಿಕೆ ಆಗತ್ತೆ. ನೋಡಿ, ಇಂಥವು ಬಹಳಷ್ಟಿದೆ. ಹೀಗೆ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ. ಇಂಥವುಗಳನ್ನ ಅನೇಕವು ಸರ್ಕಾರ ಮಾಡತಕ್ಕಂಥ ಕೆಲಸಗಳು ಬಾಕಿ ಉಳಿದಿವೆ.